ಅಲ್ಲೇ ಬರ್ರಿ ನೀವು ನಂಬರ್ ಕಳ್ಸಕ್ಕಿಲ್ಲ. ಹ್ಞೂ ಮಾಡುತ್ತೀರಿ ವೀಡಿಯೋ ಮಾಡುತ್ತೀರಿ. ನಮಸ್ಕಾರ, ನಾನು ವಿಜಯಕುಮಾರ್ ನಾತೆ, ವಕೀಲರು ಹುಮ್ನಾಬಾದ್. ದಿನಾಂಕ 9/5/2026 ನಮ್ಮ ದುಬಲ್ಗುಂಡಿ ಗ್ರಾಮದ ವಾರ್ಡ್ ನಂಬರ್ 5ರ ನಿವಾಸಿಯಾದಂಥ ಕುಮಾರಿ ಸುಧಾರಾಣಿಯವರ ಮಗಳಾದಂಥ ಶಿವಾನಿ, ಆ ಮಗುವಿಗೆ 4 ತಿಂಗಳ ಮಗು ಬೀದಿ ನಾಯಿಗಳು ದಾಳಿ ಮಾಡಿ ಆ ಮಗು ಮೃತಪಟ್ಟಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಇವತ್ತು ನಾವು ಭೇಟಿಯಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿ ಪರಿಹಾರ ದೊರಕಿಸಿಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸರ್ಕಾರದ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದೆ 2023ರಲ್ಲಿ. ಬೀದಿ ನಾಯಿಗಳು ದಾಳಿ ಮಾಡಿದಾಗ ಕಚ್ಚಿ ಕೊಲೆಯಾದಾಗ ಅವರಿಗೆ ಉಳಿದಂಥ ಅವ್ರ ಕುಟುಂಬದ ವಾರಸದಾರರಿಗೆ 5 ಲಕ್ಷ ಪರಿಹಾರ ಕೊಡಬೇಕಂತಿದೆ. ಆ ಪರಿಹಾರ ಆದೇಶ ಸಂಖ್ಯೆಯು ಕೂಡ ಗೌರವಾನ್ವಿತ ಜಿಲ್ಲಾಧಿಕಾರಿಗೂ ಕೊಟ್ಟಿನಿ. ಇವಾಗ 30/10/2023 ಸರ್ಕಾರ ಒಂದು ತಿದ್ದುಪಡಿ ಮಾಡಿದೆ. ಈ ಥರ ಬೀದಿ ನಾಯಿಗಳು ಕಚ್ಚಿ ಮೃತಪಟ್ಟಂಥ ಕುಟುಂಬಕ್ಕೆ 5 ಲಕ್ಷ. ಘಟನೆ ಆಗಿದೆ ಯಾವಾಗ ಸರ್? ಘಟನೆ ಆಗಿದ್ದು 9ನೇ ತಾರೀಕು ಇದೇ ತಿಂಗಳ. ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಬಂದಿಲ್ಲ. ಮತ್ತು ಇವರು ಬಡವರಾಗಿದ್ದಾರೆ. ಮತ್ತು ಇವರು ಮನೆಯವರಿಗೆ ಈಗಾಗಲೇ ಹೃದಯ ಚಿಕಿತ್ಸೆ ಒಳಗಾಗಿ ಅವ್ರ ಮನೆಯಲ್ಲೇ ಬೆಡ್ ರೆಸ್ಟ್ನಲ್ಲಿದ್ದಾರೆ. ಅವ್ರಿಗೆ ಪಾಲನೆ ಪೋಷಣೆ ಮಕ್ಕಳಿಗೆ ಸಮಸ್ಯೆ ಆಗಿದೆ. 4 ಜನ ಮಕ್ಕಳಿದ್ದಾರೆ, ಒಂದು ಮಗು ಡೆತ್ ಆಯಿತು. ಬಡವರಿದ್ದಾರೆ. ಎಸ್ ಟಿ ಕೂಲಿ ಸಮಾಜದ ಬಡ ಮಹಿಳೆ ಇದ್ದಾಳೆ. ಅವರಿಗೆ ನನ್ನ ಸರ್ಕಾರದಿಂದ ಪರಿಹಾರ ದೊರಕಿಸ್ಕೊಡ್ಬೇಕಂತೇಳಿ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿದ್ದೀನಿ. ಈ ಕಮಿಟಿ ಅಧ್ಯಕ್ಷರು ಜಿಲ್ಲಾಧಿಕಾರಿನೇ ಇರ್ತಾರೆ. ಈ ನಾಯಿಗಳು ಒಳಗಾದಂಥ ಒಂದು ಆದೇಶ ಇದೆ, ಕ್ಲಿಯರ್ ಕಟ್. ಸರ್ಕಾರ ಒಂದು ತಿದ್ದುಪಡಿ ಮಾಡಿದೆ 2023ರಲ್ಲಿ. ಆದೇಶ ಪ್ರಕಾರ ನಮಗೆ 5 ಲಕ್ಷ ಪರಿಹಾರಧನ ಒದಗಿಸ್ಕೊಡ್ರಿ ಈ ಹೆಣ್ಮಗಳಿಗೆ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಘಟನೆ ಮರುಕಳಿಸದಂತೆ ದುಬಲ್ಗುಂಡಿ ಆ ಶಿವಾನಿ ಎಂಬ ಮಗಳು ಮತ್ತೇನು ವಾಪಸ್ ಬರೋಲ್ಲ ಅಂತ ಘಟನೆಯನ್ನು ಮರುಕಳಿಸದಂತೆ ಜಿಲ್ಲಾಡಳಿತ ಕೂಡ ಕಠಿಣ ಕ್ರಮ ಕೈಗೊಂಡು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಆದೇಶ ಮಾಡಿಸಿ ಇದಕ್ಕೆಲ್ಲ ನೇರವಾಗಿ ಇಂಥ ಘಟನೆಗಳು ಮರುಕಳಿಸಿದರೆ ಆ ಸಂಬಂಧಪಟ್ಟ PDO ಅಧ್ಯಕ್ಷರು ಮತ್ತು ಆಡಳಿತಾಧಿಕಾರಿ ಮತ್ತು ತಾಲೂಕು ಪಂಚಾಯತ್ ಇವರಿಗೆ ಇದಕ್ಕೆ ಹೊಣೆಗಾರ ಮಾಡಬೇಕು ಅಂತೇಳಿ ನಾನು ಆಗ್ರಹ ಇದೆ. ಯಾಕೆಂದರೆ ತೀರೋದಂಥ ಮಕ್ಕಳು ವಾಪಸ್ ಬರೋದಿಲ್ಲ. ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡಬೇಕು. ಈಗಾಗಲೇ ಬೇರೆ ಕಡೆ ಸ್ಥಳಾಂತರಿಸಬೇಕು. ಇದರಲ್ಲಿ ಕ್ಲಿಯರ್ ಕಟ್ ಆದೇಶ ಇದೆ. ಅಂಥ ನಾಯಿಗಳನ್ನು ಅದನ್ನು ಅಲ್ಲೇ ಇದು ಶೂಟ್ ಮಾಡ್ಬೋದು ಅಂತೇಳಿ ಆದೇಶ ಇದೆ. ಆದೇಶ ಪ್ರಕಾರ ಇಂಪ್ಲಿಮೆಂಟ್ ತರಿಸ್ಬೇಕಂತ ಜಿಲ್ಲಾಧಿಕಾರಿಗಳು ಹೇಳ್ತೀನಿ. ಮತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ನಾನು ಈಗಾಗಲೇ ಈ ಕಾಪಿನೂ ಹಾಕಿದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅವ್ರು ಬಂದು ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂದರೆ ಇವ್ರ ಮನೆಗೆ. ಮತ್ತು ಅದೇ ರೀತಿ ನಮ್ಮ ಮಾಜಿ ಸಚಿವರಾದಂಥ ರಾಜಶೇಖರ್ ಬಿ ಪಾಟೀಲ್ ಸರ್ ಅವರು ಕೂಡ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ, ಸರ್ಕಾರದಿಂದ 5 ಲಕ್ಷ ಪರಿಹಾರ ಘೋಷಣೆ ಮಾಡಿಸ್ತೀನಿ ಅಂತೇಳಿ. ಅದೇ ರೀತಿ ನಮ್ಮ MLCಗಳಾದ ಭೀಮರಾವ್ ಪಾಟೀಲ್ ಅವ್ರ ಮನೆಗೆ ಬಂದು ಅವ್ರು ವೈಯಕ್ತಿಕವಾಗಿ ಸಹಾಯಧನ ಮಾಡಿದ್ದಾರೆ. ಅವರಿಗೂ ನಾವು ಈ ಮಹಿಳೆಯ ಪರವಾಗಿ ಈ ಕುಟುಂಬದ ಪರವಾಗಿ ಧನ್ಯವಾದ ಸಲ್ಲಿಸ್ತೀನಿ. ಇನ್ನು ಮುಂದೆ ಜಿಲ್ಲಾದ್ಯಂತ ಎಲ್ಲಿ ಇಂಥ ಘಟನೆಗಳನ್ನು ಆಗಬಾರ್ದಂತೇಳಿ ಮುನ್ನೆಚ್ಚರಿಕೆಯಾಗಿ ಜಿಲ್ಲಾಧಿಕಾರಿಗಳಿಗೆ ನಾನು ಈಗಾಗಲೇ ಮನವಿ ಕೊಟ್ಟಿದ್ದೀನಿ. ನಾವು ಪರಿಹಾರದಿಂದ ಈ ಹೆಣ್ಮಗಳಿಗೆ ಒದಗಿಸ್ಕೊಡ್ಬೇಕಂತೇಳಿ ನಾನು ಕಳಕಳಿ ಮನವಿ. ನನ್ನ ಹೆಸರು ವಿಜಯಕುಮಾರ್ ನಾತೆ, ವಕೀಲರು ಹುಮ್ನಾಬಾದ್. ನಮಸ್ಕಾರ.